ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬಣ ಬಡಿದಾಟ ಜೋರಾಗ್ತಿದೆ. ಈ ವಿಚಾರ ಮಾತನಾಡೋದಕ್ಕೆ ನಮ್ ಜೊತೆ ರೇಣುಕಾಚಾರ್ಯ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಡೆಲ್ಲಿ ಕೂಡ ಹೋಗಿದ್ರು ರೆಬಲ್ಸ್ ನಾಯಕರು. ಸಾಕಷ್ಟು ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಕಾಲಾವಕಾಶ ಕೊಡ್ಲಿಲ್ಲ ಭೇಟಿ ಆಗೋದಕ್ಕೆ. ಈ ವಿಚಾರ ಏನ್ ಹೇಳ್ತೀವಿ? ಬಂದ ದಾರಿಗೆ ಸುಂಕಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದಾರೆ. ಅವರ ಹೋರಾಟಗಳು ಕಾಂಗ್ರೆಸ್ ವಿರುದ್ಧ ಬರಬೇಕಿತ್ತು. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ವೈಫಲ್ಯ, ಹಗರಣಗಳ ಸರ್ಕಾರ, ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ವರ್ಗಾವಣೆ ದಂಧೆಯಲ್ಲಿರ್ಬೋದು, ವಿರುದ್ಧ ಮೈಕ್ರೋಫೋನ್ ಜನಗಳು ಕಿರುಕುಳ ಆಗ್ತದೆ. ಅದ್ರ ಹೋರಾಟ ಕಾಂಗ್ರೆಸ್ ವಿರುದ್ಧ ಸರ್ಕಾರದ ವಿರುದ್ಧ ಮಾಡದೆ ಇವತ್ತು ರಾಜ್ಯದ ಅಧ್ಯಕ್ಷ ಒಂದು ಅಜೆಂಡಾ ಏನು, ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರ ವಿರುದ್ಧ ಮಾತಾಡದೆ ಅವರ ಅಜೆಂಡಾ. ಸರ್, ಈಗಾಗಲೇ ಹೈಕಮಾಂಡ್ ನಾಯಕರು ಯಾರು ಅನುಮತಿ ಕೊಟ್ಟಿಲ್ಲ, ಭೇಟಿ ಮಾಡಿಲ್ಲ. ಬಂದ ದಾರಿ ಸುಂಕಲ್ಲ ಅಂತ ದಂಡಯಾತ್ರೆ ವಿಫಲವಾಗಿದೆ, ಯಶಸ್ವಿಯಾಗಿಲ್ಲ. 100% ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಧನ್ಯವಾದಗಳು. ಇದಾಗಿತ್ತು ಎಂಪಿ ರೇಣುಕಾಚಾರ್ಯ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಧ ನ್ಯೂಸ್, ಬೆಂಗಳೂರು.